ಆಚಾರ್ಯ. सुमतिभिरनुमेजं शुभ्रकाजं सखाजं सुखमजमनपाजं मुक्त्युपायं विमाजं ग्रहजमहममेजं ध्येयमाम्नः जगेजं सतजमसदजेजं श्रीसहाजं भजेजं तपस्वाध्याय शुश्रूषा कृष्णपूजारतं मुनिं विश्वेशमिष्टदं वन्दे परिव्राट् चक्रवर्तिनं श्रीगुरुभ्यो नमः। हरिः ओम्। श्रियः पत्ये नित्या गणितगुणमाणिक्य विशदप्रभा जालोल्लासोपहत सकलावद्यतमसे जगज्जन्मस्थेम प्रलयरचनाशीलवपुषे नमो शेषाम्नाजस्मृतिहृदयदीप्ताय हरजे येन प्रादुरभावि भूमिवरजे यस्तारिगो सन्ततिः प्रापोतिश्रुतिपङ्कजं करुणया प्राकाशितत्वं परम् मान्तं त्वं समनादि साधुनिकरश्चाकारि सन्मार्गगः तेनो व्यासदिवाकरेण सततं मात्याजि मे मानसं व्याप्तिर्यस्य निजे निजे नमःसां पक्षे सपक्षे स्थितिः या वृत्तिश्च विपक्षतोऽथ विषये शक्तिर्न वै बाधिते नैवास्ति प्रतिपक्षयुक्तिरतुलं शुद्धं प्रमाणं समे भूयात् तत्त्वविनिर्णयाय भगवान् आनन्दतीर्थो मुनिः भवति यदनुभावात्येडमूकोऽपि वाग्मी जडमतिरपि जन्तुर्जायते प्राज्ञमौलिः सकलवचनचेतो देवता भारती सा मम वचसि निधत्तां सन्निधिं मानसे च रमानिवासोचितवासभूमिः सन्न्यायरत्नावरिजन्मभूमिः वैराग्यभाग्यो मम पद्मनाभतीर्थामृताब्धिर्भवताद्विभूत्यै पदवाक्यप्रमाणज्ञान् प्रतिवादिमदच्छिदः श्रीमदक्षोभ्यतीर्थाख्यान् उपतिष्ठे गुरून् मम श्रीमदानन्दतीर्थार्य सन्मनः सरसे भुवि अनुव्याख्याननलिने चञ्चरी कतिमे मनः न शब्दाब्धौ गाढाः न च निगमचर्चासु चतुराः न च न्याये प्रौढाः न च विदितवेद्या अपि वयं परं श्रीमत्पूर्णप्रभतिगुरुकारुण्यसरणिं प्रपन्नामान्याः स्मः किमपि च वदन्तोऽपि महताम् ॐ नारायणं निखिलपूर्णगुणैकदेहं निर्दोषमाप्यतममप्यखिलैः सुवाक्यैः अस्योद्भवादिदमशेषविशेषतोऽपि वन्द्यं सदा प्रियतमं मम सन्नमामि कुपिता हि फणच्छाया समीकृत्या परं सुखं सेवन्ते यत्पदं धीरास्तं भजे वल्लभं श्रियः। ಈಗ 101ನೇ ಸುಧಾಮುಲ ಅದರಲ್ಲಿ 2ನೇ ಪ್ಯಾರ ಅಪರ ಆಹ ಅಖಂಡಮೇವ ಬ್ರಹ್ಮ ನತು ತತ್ರ ಕಶ್ಚಿತ್ ವಿಶೇಷ. ಕೆಲವರು ಹೇಳೋ ಪ್ರಕಾರ ಬ್ರಹ್ಮನಲ್ಲಿ ಯಾವುದೇ ಧರ್ಮಗಳು ಯಾವುದೇ ಕ್ರಿಯೆಗಳು ಯಾವುದು ಇಲ್ಲ, ಅವನನ್ನ ಖಂಡ ಮಾಡ್ಲಿಕ್ಕೆ ಬರಲ್ಲ. ಅಂದ್ರೆ ಅವನಲ್ಲಿ ಒಂದಿದೆ ಅಂತ ಹೇಳಲಿಕ್ಕೆ ಬಂದ್ರೆ ವಿಭಾಗ ಮಾಡ್ಲಿಕ್ಕೆ ಬರುತ್ತೆ, ಇವನಲ್ಲಿ ಇದಿದೆ ಇದಿದೆ ಅಂತ. ಆದ್ರೆ ಆಕಾಶದಲ್ಲಿ ಹೇಗೆ ಭಾಗ ಮಾಡ್ಲಿಕ್ಕೆ ಸಾಧ್ಯ ಇಲ್ವೋ, ಒಂದೇ ಆಕಾಶನೋ ಅದೇ ತರ ಬ್ರಹ್ಮನಲ್ಲೂ ಅದೇ ದೇವರಲ್ಲೂ ಯಾವುದೇ ವಿಭಾಗ ಇಲ್ಲ. ಆಕಾಶ ಹೇಗೆ ವಿಶಾಲವಾಗಿದೆಯೋ ಹಾಗೆ ದೇವರು ಹಾಗೆ ಇದ್ದಾರೆ. ಎಲ್ಲಾರು ಆಕಾಶದಲ್ಲಿ ಒಂದೊಂದು ಮಧ್ಯದಲ್ಲಿ ವಿಭಾಗ ಇದೆಯಾ? ಏನೂ ಇಲ್ಲ. ಮಧ್ಯ ಖಂಡಗಳು ಅಂತ ಸಿಗೋದೇ ಇಲ್ಲ. ಆದ್ರಿಂದ ಆಕಾಶ ಇದ್ದ ಹಾಗೆ ಅಂತ ನಾವು ಕಲ್ಪಿಸ್ಕೊಂಡ್ರೆ ದೇವರ ಪರಿಚಯ, ಓ ದೇವರು ಅಂದ್ರೆ ಏನು, ಅಲ್ಲಿ ಏನೋ ಖಂಡನೆ ಮಾಡ್ಲಿಕ್ಕೆ ಬರಲ್ಲ. ಖಂಡನೆ ಅಂದ್ರೆ ಒಂದೊಂದು ಖಂಡ ಭಾಗಗಳೇನಿದೆ ಅದು ಯಾವುದು ಕೂಡ ದೇವರಲ್ಲಿ ಇಲ್ಲ ಅಂತ ನಮಗೆ ಗೊತ್ತಾಗುತ್ತೆ. ಅಂತೂ ಆನಂದ ಜ್ಞಾನ ಯಾವುದು ದೇವರಲ್ಲಿ ಇಲ್ಲ ಅಂತ ಇವ್ರು ಹೇಳೋದು ಅಲ್ಲ. ಹಾಗಾದ್ರೆ ನಚ ಅಪರಶ್ರುತಿ ವಿರೋಧ. ನಮ್ಗೆ ದೇವರಲ್ಲಿ ಕ್ರಿಯೆಗಳಿದೆ, ಅವನು ಸೃಷ್ಟಿ ಮಾಡ್ತಾನೆ, ಅವನು ಸಂಹಾರ ಮಾಡ್ತಾನೆ, ಅವನು ಪಾಲನೆ ಮಾಡ್ತಾನೆ, ಮತ್ತೆ ಅವನಲ್ಲಿ ಸರ್ವಜ್ಞ ಸರ್ವವಿತ್, ಸರ್ವಜ್ಞನಾಗಿದ್ದಾನೆ, ಎಲ್ಲ ತಿಳ್ಕೊಂಡಿದ್ದಾನೆ,
ಎಲ್ಲ ಶಕ್ತಿ, ಪರಾಸ ಶಕ್ತಿ ವಿವಿಧೈವ ಶ್ರೂಯತೆ ಅಂತ ಒಂದಲ್ಲ ಎರಡು ತರ ಅಲ್ಲ, ಅನೇಕ ತರಹದ ಶಕ್ತಿಗಳು ಊಹಿಸ್ಲಿಕ್ಕೂ ಸಾಧ್ಯ ಇಲ್ಲ. ಅಷ್ಟೆಲ್ಲ ಗುಣಗಳನ್ನ ಪಡೆದಿರೋನು ಪರಮಾತ್ಮ ಅಂತ ಅನೇಕ ವೇದ ವಾಕ್ಯಗಳು ಹೇಳ್ತಾ ಇದೆ. ಅದನ್ನ ಯಾವುದೋ ಒಂದೆರಡು ವೇದ ವಾಕ್ಯ ಇಟ್ಟುಕೊಂಡು ಅದಕ್ಕೆ ಬೇರೆ ಅಪಾರ್ಥ ಮಾಡಿಕೊಂಡು ಈ ರೀತಿ ಆಕ್ಷೇಪ ಮಾಡಿ ಸರಿ ಇಲ್ಲ ಅಂತ ನಮ್ಗೆ ಅನಿಸಿದ್ರೆ ಅದಕ್ಕೆ ಅವ್ರು ಹೇಳ್ತಾರೆ ಉತ್ತರ. ನೋಡಿ, ನೀವು ಹೇಳಿದ ಹಾಗೆ ದೇವರ ಬಗ್ಗೆ ನಿಜ ಗುಣಗಳನ್ನು ಹೇಳಿದ್ದಾರೆ, ಅವನಲ್ಲಿ ಕ್ರಿಯೆಯನ್ನ ಹೇಳಿದ್ದಾರೆ, ಎಲ್ಲ ಗುಣಗಳನ್ನು ಹೇಳಿದ್ದಾರೆ, ಇಲ್ಲ ಅಂತಲ್ಲ. ಆದ್ರೆ ಅದು ಯಾವ ದೇವರು? ಬ್ರಹ್ಮನಲ್ಲಿ ಎರಡು ರೀತಿ ಇದೆ, ಒಂದು ಸಗುಣ ಬ್ರಹ್ಮ, ಮತ್ತೊಂದು ನಿರ್ಗುಣ ಬ್ರಹ್ಮ. ನಾವು ದೇವರನ್ನ ದೇವರು ಅಂತ ಒಪ್ಪಿರೋದು ಯಾವುದನ್ನ? ನಿರ್ಗುಣ ಬ್ರಹ್ಮನನ್ನ ದೇವರು ಅಂತ ಒಪ್ಪಿದೀವಿ. ಅದ್ವೈತಿಗಳು ಹೇಳೋದು ನಿರ್ಗುಣ ಬ್ರಹ್ಮನನ್ನ ನಾವು ದೇವರು ಅಂತ ಒಪ್ಪಿದೀವಿ. ಯಾವ ರೂಪದಲ್ಲಿ ಗುಣಗಳಾಗ್ಲಿ ಕ್ರಿಯೆಗಳಾಗ್ಲಿ ಏನು ಇಲ್ವೋ ಅಂಥ ವಸ್ತುವನ್ನ ನಿರ್ಗುಣ ಬ್ರಹ್ಮ ಅಂತ ಕರಿತೀವಿ. ಸಗುಣ ಬ್ರಹ್ಮ ಅಂತ ಯಾವ ವೇದವಾಕ್ಯಗಳು ಯಾರಲ್ಲಿ ಗುಣಗಳಿವೆ, ಆನಂದ ಇದೆ, ಎಲ್ಲ ಹೇಳ್ತಾ ಇದೆ, ಅಂಥ ಬ್ರಹ್ಮನ ನಾವು ಬ್ರಹ್ಮ ಅಂತ ಸಗುಣ ಬ್ರಹ್ಮ ಅಂತ ಕರಿತೀವಿ. ಅದು ನಮ್ಮ ಮತದ ಪ್ರಕಾರ ಏನು ದೇವರಲ್ಲ. ನಮ್ಮ ಮತದಲ್ಲಿ ನಿರ್ಗುಣ ಬ್ರಹ್ಮನೇ ನಿಜವಾದ ದೇವರು. ಆದ್ರಿಂದ ಸಗುಣ ಬ್ರಹ್ಮನ ಬಗ್ಗೆ ಹೇಳ್ತಾ ಇದ್ದ ನಮ್ಗೆ ಇಷ್ಟ, ನಮ್ಗದೇನ್ ತೊಂದರೆ ಆಗೋದಿಲ್ಲ ನಮ್ಮ ಸಿದ್ಧಾಂತಕ್ಕೆ. ಯಾಕೆ ಅಂದ್ರೆ ಅವರೇ ಹೇಳ್ತಾರೆ ತಸ್ಯ ಚ ಮಾಯಾಮಯತ್ವೇನ, ಅದು ಮಾಯಾಮಯ ಅಂತ ನಾವೆಲ್ಲ ಹೇಳ್ತಾ ಇರ್ತೀವಲ್ಲ, ಎಲ್ಲ ಮಾಯಾಮಯ, ಏನು ಸುಳ್ಳು ಸುಳ್ಳು ಅಷ್ಟೇ, ಸುಮ್ನೆ ಮೋಡಿ ಮಾಯಾ ಮಾಡಿದ್ರು ಅಂತ. ಹಾಗೆ ಮಾಯಾಮಯ ಇದು ಸಗುಣ ಬ್ರಹ್ಮ, ಸುಮ್ನೆ ಜನರಿಗೆಲ್ಲ ಒಂದು ವ್ಯಾಮೋಹಪ್ರದ ಅಷ್ಟೇ. ಯಾಕೆಂದ್ರೆ ಅವಿಚಾರಿತ ರಮಣೀಯತ್ವ, ಅದ್ರ ಬಗ್ಗೆ ಹೆಚ್ಚು ವಿಚಾರ ಮಾಡ್ತಾ ಇದ್ರೇನೆ ಚೆನ್ನ ಅಂತ ಹೇಳೋದು. ಅವಿಚಾರಿತ ರಮಣೀಯ ಅಂತ, ಅದನ್ನ ಜಾಸ್ತಿ ವಿಚಾರ ಮಾಡ್ಲಿಕ್ಕೆ ಹೋದ್ರೆ ಅದರ ಅಸಾರತನ ಗೊತ್ತಾಗ್ಬಿಡುತ್ತೆ. ಈಗ ಜಾಸ್ತಿ ವಿಚಾರ ಮಾಡ್ಲಿಕ್ಕೆ ಹೋಗ್ಬಾರ್ದು. ತುಂಬಾ ವಿಚಾರ ಮಾಡ್ತಾ ಹೋದ್ರೆ ಅದ್ರಲ್ಲಿರೋ ದೋಷಗಳೆಲ್ಲ ಕಾಣ್ಲಿಕ್ಕೆ ಶುರು ಆಗುತ್ತೆ. ಅದ್ರ ಬದಲು ದೂರದಿಂದ ನೋಡ್ತಾ ಇದ್ರೆ, ವಿಚಾರ ಮಾಡದೇನೆ, ಆಗ ಆರಾಮಾಗಿರುತ್ತೆ, ಅದೆಲ್ಲ ಸುಂದರ ಅನ್ಸಲಿಕ್ಕೆ ಶುರು ಆಗುತ್ತೆ. ಹತ್ರ ಹೋಗಿ ಕೆದಕಿ ಮಾಡಿ ಎಲ್ಲ ಮಾಡಿದ್ರೆ ಅಲ್ಲಿ ಗೊತ್ತಾಗುತ್ತೆ, ಓ ಏನೇನ್ ದೋಷಗಳು ಇಲ್ಲಿದೆ, ಎಷ್ಟು ಅಸಾರವಾದ ವಸ್ತುಗಳು ಈ ಸಂಸಾರದಲ್ಲಿರೋದು ಅಂತ. ಆದ್ರೆ ಸಂಸಾರದಲ್ಲಿ ದೂರದಿಂದ ವಸ್ತುಗಳನ್ನು ನೋಡೋದೇ ಚೆನ್ನ. ಅದೇ ರೀತಿ ಸಗುಣ ಬ್ರಹ್ಮನ ಬಗ್ಗೆನೂ ಹಾಗೆ ಮನಸ್ಸು ಮಾಡಿ ಅಂತ ಅದ್ವೈತಿಗಳ ಉಪದೇಶ. ಸಗುಣ ಬ್ರಹ್ಮನನ್ನು ಕೂಡ ನೀವು ಹೇಗ್ ನೋಡ್ಬೇಕು ಅಂದ್ರೆ ದೂರದಿಂದ ನೋಡಿ ಸಾಕು. ಹತ್ರಕ್ ಹೋದ್ರೆ ನಿಮ್ಗೂ ಗೊತ್ತಾಗತ್ತೆ, ನಾಳೆ ದಿವ್ಸ ಸಗುಣ ಬ್ರಹ್ಮನಲ್ಲಿ ಗುಣಗಳೆಲ್ಲ ಇದ್ರೂ ಕೂಡ ಅವನು ನಿಜವಾದ ದೇವರೇ ಅಲ್ಲ, ಸುಮ್ಮನೆ ಅದು ಅವಿಚಾರಿತ ರಮಣೀಯ. ವಿಚಾರ ಮಾಡದೇ ಇದ್ರೇನೆ ಚಂದ, ವಿಚಾರ ಮಾಡಿದ್ಮೇಲೆ ಅದೆಲ್ಲ ಸುಳ್ಳು ಮಾಯಾಮಯ ಎಲ್ಲ ಕಲ್ಪಿತ. ಅದನ್ನ ಸಗುಣ ಬ್ರಹ್ಮ ಯಾರು? ರಾಮ ಕೃಷ್ಣ ಎಲ್ಲ ಸಗುಣ ಬ್ರಹ್ಮರು, ಅವರೆಲ್ಲ ಅವಿಚಾರಿತ ರಮಣೀಯರು. ಜಾಸ್ತಿ ವಿಚಾರ ಮಾಡ್ಲಿಕ್ಕೆ ಹೋದ್ರೆ ಅವ್ರ ದೇವರಲ್ಲ ಅಂತ ಗೊತ್ತಾಗತ್ತೆ ನಮ್ಗೆ. ಯಾಕೆಂದ್ರೆ ಅವರೆಲ್ಲ ಗುಣ ಇದೆ, ಆನಂದ ಇದೆ, ಎಲ್ಲವೂ ಕಾಣ್ತಾ ಇದೆ ಅವರಲ್ಲಿ. ಆದ್ರಿಂದ ಅವರೆಲ್ಲ ಸಗುಣ ಬ್ರಹ್ಮರು, ಅವರೆಲ್ಲ ಮಾಯಾಮಯ ಅಂತ ಇದು ಅವರ ಮತ. ಅಖಂಡ ಬ್ರಹ್ಮವಾದಿಗಳ ಮತ ಅಂತ ಕರಿತೀವಿ ನಾವು. ಅಖಂಡ ಬ್ರಹ್ಮವಾದಿಗಳು ಅಂದ್ರೆ ಇವರ ಮತ ಅಂತಾನೆ ಅರ್ಥ, ಅದು ಬೇರೆ ಮತ ಅಲ್ಲ. ಅಖಂಡವಾದಿ ಮತ ಏನಿದೆ ಅದು ಮಾಯಾಮಯ, ಅದು ಸಗುಣ ಬ್ರಹ್ಮ. ಅಂತ ಸಗುಣ ಬ್ರಹ್ಮನ ವಿಚಾರವನ್ನ ಮಾಡ್ತಾ ನೀವೇನ್ ಕಡಿತೀರಿ, ಅದ್ರ ಉಪಯೋಗ ಏನು ಇಲ್ಲ. ಅದು ಒಪ್ಕೊಂಡ್ಬಿಟ್ರು. ಹಾಗಾದ್ರೆ ನಿಜವಾದ ದೇವರು ಅಂದ್ರೆ ಯಾರು ಅಂದ್ರೆ ರಾಮಕೃಷ್ಣನನ್ನೇ ದೇವರು ಅಂತ ಕರಿತೀವಿ ನಾವು ಅಂತ ಅವ್ರು ಹೇಳ್ತಾರೆ ಅಂದ್ರೆ ಅದು ನಿಜವಾದ ಯಾವ ಅಭಿಪ್ರಾಯದಿಂದ ಹೇಳ್ತಾರೆ ಅಂದ್ರೆ, ಈಗ ನಾವು ಆಕ್ಷೇಪ ಮಾಡ್ತೀವಿ, ಆದ್ರೆ ಇವ್ರು ರಾಮನನ್ನ ದೇವರು ಅಂತ ಒಪ್ಪಲ್ಲ, ಯಾಕೆ ಸಗುಣ ಬ್ರಹ್ಮ, ಕೃಷ್ಣನನ್ನ ಒಪ್ಪಲ್ಲ, ಯಾಕೆ ಸಗುಣ ಬ್ರಹ್ಮ ಅಂದ್ರೆ ಅದಕ್ಕೆ ಅವ್ರ ಉತ್ತರ ಏನ್ ಕೊಡ್ಬೋದು? ಹೀಗೆ ಉತ್ತರ ಕೊಡ್ತಾರೆ, ಸಗುಣ ಬ್ರಹ್ಮ ನಿರ್ಗುಣ ಬ್ರಹ್ಮ, ಸಗುಣ ಬ್ರಹ್ಮ ಆಗಿದ್ರು ರಾಮಕೃಷ್ಣ, ನಿರ್ಗುಣ ಬ್ರಹ್ಮನೂ ಆಗಿದೆ ಅವರೇ. ಹೇಗೆ? ಆ ರಾಮನಲ್ಲಿ ಯಾವ ಗುಣನೂ ಇಲ್ಲ. ಅವನು ಸತ್ಯವಾದದ್ದು, ಪಿತೃವಾಕ್ಯ ಪರಿಪಾಲಕ, ಮತ್ತೆ ತಮ್ಮಂದ್ರ ಮೇಲೆ ಅಷ್ಟು ಪ್ರೀತಿಯನ್ನು ತೋರಿಸ್ತಾ, ಆ ಸೀತೆಯ ಮೇಲೂ ಕೂಡ ಅಷ್ಟೇ ಏಕಪತ್ನಿ ವ್ರತಸ್ಥ, ಹೀಗೆ ಎಲ್ಲ ಅನೇಕ ಗುಣ ಹೇಳ್ತೀವಿ ದೇವರಲ್ಲಿ. ರಾಮನಲ್ಲಿ ಅಲ್ಲಿ ಯಾವ ಗುಣನೂ ಇಲ್ಲ, ಅವನಲ್ಲಿ ಎಲ್ಲ ಗುಣಗಳನ್ನ ಕಿತ್ತಾಕ್ಬಿಟ್ರೆ ಅಂಥ ರಾಮನೇ ದೇವರು. ಹೀಗೆ ಹೇಳೋದು. ಇದು ನಿರ್ಗುಣ ಬ್ರಹ್ಮನಾದ ರಾಮನ ಪರಿಸ್ಥಿತಿ. ಕೃಷ್ಣನ ಪರಿಸ್ಥಿತಿನೂ ಹೀಗೆ. ನಿರ್ಗುಣ ಕೃಷ್ಣ ಅಂದ್ರೆ ಅರ್ಥ ಅವನಲ್ಲಿರೋ ಗುಣ ಅದು ಏನೇನ್ ಇದೆಯೋ ಎಲ್ಲ ತೆಗೆದಾಕ್ಬಿಡ್ಬೇಕು, ಅದ್ ಯಾವ್ದು ಇಲ್ಲ. ಶುದ್ಧವಾಗಿ ಒಬ್ಬ ಏನೂ ಇಲ್ದೇ ಇರೋ ಒಬ್ಬ ವ್ಯಕ್ತಿ, ಅಂತ ವ್ಯಕ್ತಿ ಕೃಷ್ಣ, ಅವನ್ ದೇವರು ಅಂತ ಒಪ್ತಾರೆ. ಹಾಗಾದ್ರೆ ಇವ್ರಿಗೆ ಗುಣ ಕ್ರಿಯೆ ಇವೆಲ್ಲ ಒಪ್ಲಿಕ್ಕೆ ಇಷ್ಟ ಇಲ್ಲ, ಅದನ್ನ ಯಾವ್ದು ಒಪ್ಪಲ್ಲ, ಅದೆಲ್ಲ ಇರದೇ ಇರೋ ಅಂಥವನೇ ದೇವರು ಅಂತ ಹೇಳ್ತಾರೆ. ಸರಿ, ಹಾಗಾದ್ರೆ ಒಂದು ಪ್ರಶ್ನೆ ಮುಂದಕ್ಕೆ ಬರುತ್ತೆ. ಏನ್ ಪ್ರಶ್ನೆ ಅಂದ್ರೆ, ರಾಹೋಹೋ ಶಿರಹ ಅಂತ ರಾಹುವಿನ ಬಗ್ಗೆ ಬರುತ್ತೆ. ಇದೆಲ್ಲ ಶಾಸ್ತ್ರದಲ್ಲಿ ಬಹಳ ಪ್ರಸಿದ್ಧ ಈ ಮಾತು. ರಾಹೋಹೋ ಶಿರಹ, ರಾಹು ಕೇತು, ರಾಹುವಿನ ಬಗ್ಗೆ ಬರುತ್ತೆ. ರಾಹುವಿನ ತಲೆ ಅಂತ ಒಂದು ಪ್ರಯೋಗ ಇದೆ. ಇದು ಹೇಗ್ ಕೊಡಿಸ್ತೀರಿ ಅಂತ
ಅದು ಹೇಗ್ ಕೂಡಿಸ್ತೀವೋ ಹಾಗೆ ಇಲ್ಲಲ್ಲೂ ಕೂಡಿಸ್ಬೇಕು ಅಂತ ಅರ್ಥ. ಅದ್ ಹೇಗೆ ಉದಾಹರಣೆಗೆ ಆನಂದಂ ಬ್ರಹ್ಮಣ ಅಂತ ಒಂದು ಮಾತಿದೆ. ಈ ಆನಂದಂ ಬ್ರಹ್ಮಣ ಅನ್ನೋ ಮಾತಿಗೆ ಏನರ್ಥ? ದೇವರಲ್ಲಿ ಆನಂದ ಇದೆ ಅಂತ ಅರ್ಥ. ಆನಂದವೇ ದೇವರಲ್ಲ, ದೇವರೇ ಆನಂದ ಅಲ್ಲ, ಆನಂದವು ದೇವರಲ್ಲಿ ಇದೆ ಅಂತ ಅರ್ಥ. ಆದ್ರೆ ವಾಸ್ತವಿಕವಾಗಿ ಆನಂದ ಬೇರೆ ಅಲ್ಲ, ದೇವರು ಬೇರೆ ಅಲ್ಲ. ಮತ್ತೆ ಆನಂದವನ್ನು ದೇವರಲ್ಲಿ ತರೋದು ಹೇಗೆ ಅಂತ ಒಂದು ಸಮಸ್ಯೆ. ಅದಕ್ಕೆ ಉತ್ತರ ಕೊಡ್ತಾರೆ, ಅದು ತುಂಬಾ ಸುಲಭ. ಅದನ್ನ ಜಾಸ್ತಿ ವಿಚಾರ ಮಾಡೋದೇನ್ ಬೇಡ. ಯಾಕೆ? ರಾಹೋಹೋ ಶಿರಹ, ಇದು ನಮ್ಗೆ ಗೊತ್ತಿದೆಯಲ್ಲ. ರಾಹೋಹೋ ಶಿರಹ. ರಾಹು ಅಂದ್ರೇನೆ ತಲೆ. ರಾಹುವಿನ ತಲೆ ಏನು? ರಾಹುವೇ ತಲೆ, ತಲೆಯೇ ರಾಹು. ಅದರಿಂದ ರಾಹುವಿನ ತಲೆ ಅಂತ ರಾಹೋಹೋ ಶಿರಹ ಅಂತ ಹೇಗ್ ಬಳಸೋದು? ಶಬ್ದ ಬಳಸೋದು ತಪ್ಪಾಯ್ತಲ್ಲ. ಈಗ ರಾಹು ಅಂದ್ರೆ ತಲೆ ಭಾಗ ಅಷ್ಟೇ. ರಾಹುವಿನ ತಲೆ ಅಂತ ಏನ್ ಹೇಳೋದು? ತುಂಬಾ ತಪ್ಪಾಗುತ್ತೆ. ನನ್ನ ತಲೆಯ ತಲೆ ಅಂದ್ರೆ ಏನರ್ಥ? ತಲೆ ಇಲ್ಲ ಅಂತ ಅರ್ಥ. ತಲೆಯ ತಲೆ ಅಲ್ಲ, ನನ್ನ ತಲೆ ಅದು ತಲೆ, ನನ್ನ ತಲೆ ಅಷ್ಟೇ. ಆ ರೀತಿ ರಾಹು ಅಂದ್ರೆ ಅದು ತಲೆ ಅಂತ ಅರ್ಥ. ರಾಹೋಹೋ ಶಿರಹ ಅಂತ ರಾಹುವಿನ ಅಂದ್ರೆ ಅದು ತಲೆಯ ತಲೆ ಅಂತ ಹೇಳ್ದಂಗಾಯ್ತು. ಆ ರೀತಿ ಯಾರು ಪ್ರಯೋಗ ಮಾಡ್ತಾರ? ತಪ್ಪಲ್ವಾ? ಅಂದ್ರೆ ಹಾಗಲ್ಲ, ಎಲ್ರೂ ಆ ರೀತಿನೇ ಪ್ರಯೋಗ ಮಾಡೋದು. ರಾಹೋ ಶಿರಹ, ರಾಹೋ ಶಿರಹ ಅಂತ ಹೇಳಿ ಅನೇಕ, ಇದು ವ್ಯಾಕರಣದಲ್ಲಿ ಬರುತ್ತೆ, ಇಲ್ಲಿ ಬರುತ್ತೆ, ತರ್ಕಶಾಸ್ತ್ರ, ವೇದಾಂತ ಎಲ್ಲಾ ಕಡೆ ಈ ವಾಕ್ಯವನ್ನು ತಗೊಂತಾರೆ. ಈ ವಾಕ್ಯ ತಗೊಂಡ್ ವಿಚಾರ ಮಾಡ್ತಾ ಇರ್ತಾರೆ. ಬಹಳ ಪ್ರಮುಖವಾದ ವಾಕ್ಯ ರಾಹೋಹೋ ಶಿರಹ ಅನ್ನೋ ವಾಕ್ಯ. ಇದಕ್ಕೆ ಇವರು ವಿವರಿಸ್ತಾರೆ. ಇಲ್ಲಿ ಶ್ರೀನಿವಾಸ ತೀರ್ಥರ ವಿವರಣೆಗೆ ಬರೋಣ. ಶ್ರೀನಿವಾಸ ತೀರ್ಥರ ಟಿಪ್ಪಣಿಯಲ್ಲಿ ರಾಹೋಹೋ ಇತಿ ಅಮೃತ ಸಂಬದ್ಧ ಶಿರಸಯೇವ ರಾಹುಗ್ರಹತ್ವಸ್ಯ ಸ್ಮೃತಿ ಸಿದ್ಧತ್ವೇನ ರಾಹೋ ಶಿರಃ ಇತ್ಯೇತದ್ ಉಪಚಾರಿತಂ ಯಥಾ ತಥಾ ಬ್ರಹ್ಮಣ ಏವ ಆನಂದ ರೂಪತ್ವೇನ ಬ್ರಹ್ಮಣ ಆನಂದ ಇತಿ ಏತದ್ ಉಪಚಾರಿತಂ ಇತ್ಯರ್ಥ. ಅವ್ರು ವಿವರಣೆ ಮಾಡೋದಿಷ್ಟು. ಈಗ ರಾಹುಗ್ರಹ ಅಂದ್ರೆ ಏನು? ಯಾವ ಭಾಗಕ್ಕೆ ಅಮೃತದ ಸಂಬಂಧ ಆಯಿತೋ ಅಂತ ಅಮೃತದ ಸಂಬಂಧ ಹೊಂದಿದ ತಲೆ ಭಾಗ ಏನಿದೆ ಅದಕ್ಕೆ ರಾಹುಗ್ರಹ ಅಂತ ಕರೀತಾರೆ. ಇದು ಸ್ಮೃತಿಗಳಲ್ಲಿ ಬಂದಿರುವಂತಹ ವಿಷಯ. ಆದ್ರಿಂದ ಅಂಥ ರಾಹುವಿನ ಶಿರಹ ಏನಿದೆ ಆ ಪ್ರಯೋಗ ಮಾಡಿದಾಗ ಮಾತ್ರ ಈ ಸಮಸ್ಯೆ. ಇಲ್ಲಾಂದ್ರೆ ರಾಹು ಅಂತಂದ್ರೆ ರಾಹು ದೇಹ ಬೇಲ್ವಾ? ನಾವೇನ್ ತಗೊಳ್ತೀವಿ? ಕಟ್ಟಾದ ಮೇಲೆ ರಾಹು ಅಂದ್ರೆ ಅದು ಸಂಜ್ಞೆ ಇದ್ದಿದ್ದೇನು? ಅವನೇ ತಾನೇ ಬಂದು ಕೂತಿದ್ದ, ನಂತರ ಅವನ ತಲೆ ಭಾಗ ಹಾಗಾಯ್ತು ಅಂದ್ರೆ ಹಾಗಲ್ಲ. ಅಮೃತ ಸಂಬಂಧ ಹೊಂದಿದ ತಲೆ ಭಾಗ ಏನಿದೆ ಅದನ್ನೇ ರಾಹು ಅಂತ ಕರೀತಾರೆ, ರಾಹುಗ್ರಹ ಅಂತ. ಆ ರಾಹುಗ್ರಹದ ಬಗ್ಗೆ ಹೇಳ್ತಾ ರಾಹೋ ಶಿರಹ ಅಂತ ಹೇಳ್ತೀವಿ. ಆಗ ಸಮಸ್ಯೆ. ಅದಕ್ಕೋಸ್ಕರ ಏನ್ ಮಾಡ್ತೀವಿ? ಅದು ಗೌಣ ಪ್ರಯೋಗ. ಅದು ಹಾಗೆ, ಅದು ಮುಖ್ಯವಾಗಿ ಬಳಸಲಿಲ್ಲ. ಈಗ ಹೇಗೆ ಅಂದ್ರೆ ನನ್ನ ಸ್ವರೂಪ, ನನ್ನ ಸ್ವರೂಪ ಅಂತೆಲ್ಲ ನಾವು ಹೇಳ್ತಾ ಇರ್ತೀವಿ. ನಾನೇ ಸ್ವರೂಪ ಅನ್ಬೇಕು, ನನ್ನ ಸ್ವರೂಪ ಅಂತ ಹೇಳ್ಬಾರ್ದು. ಯಾಕೆಂದ್ರೆ ನನ್ನ ಸ್ವರೂಪ ಅಂದ್ರೆ, ನನ್ನ ಅಂದ್ರೆ ಯಾರದು? ಅದೇ ಈ ಜೀವನ ಸ್ವರೂಪನೇ ನನ್ನ ಅಂದ್ರೆ. ಮತ್ತೆ ತಾನು ತನ್ನ ಸ್ವರೂಪ ಬೇರೆನಾ? ತಾನು ತನ್ನ ಸ್ವರೂಪ ಎಲ್ಲ ಒಂದೇ. ಅಂದ್ಮೇಲೆ ನಾನೇ ಸ್ವರೂಪ, ಸ್ವರೂಪನೇ ನಾನು ಅಂತ ಹೇಳ್ಬೇಕು ಹೊರತು ನನ್ನ ಜೀವ ಸ್ವರೂಪ ಅಂದ್ರೆ ತಪ್ಪದು. ಪ್ರಯೋಗ ಮಾಡೋದು ಸರಿ ಇಲ್ಲ, ತಪ್ಪದು. ನನ್ನ ಜೀವ ಸ್ವರೂಪ ಅಲ್ಲ, ನಾನೇ ಜೀವ ಸ್ವರೂಪ. ಜೀವ ಸ್ವರೂಪ ಅಂದ್ರೆ ಅದು ನಾನೇ ಅಷ್ಟೇ. ಈ ತರ ನಾವು ಬಳಸ್ಬೇಕು. ಆದ್ರೂ ಅಲ್ಲೆಲ್ಲ ಬಳಸ್ತೀವಿ. ಅದೇ ತರ ಇಲ್ಲೂ ಕೂಡ ತಿಳ್ಕೊಳ್ಬೇಕು. ಹಾಗೆ ದೇವರೇ ಆನಂದ ರೂಪ ನಿಜವಾಗಿ. ಆದ್ರೂ ಕೂಡ ದೇವರ ಆನಂದ ಹೇಗೆ ರಾಹುವಿನ ತಲೆ ಅಂತ ಹೇಳ್ತೀವೋ ಹಾಗೆ ದೇವರ ಆನಂದ ಅಂತ ಹೀಗೆ ಕರಿತೀವಿ ಅಂತ. ಹೀಗೆ ಇನ್ನೊಂದು ಉದಾಹರಣೆನೂ ಕೂಡ ಕೊಡ್ತಾರೆ ನಮ್ಗೆ. ಶೇಷವಾಕ್ಯಾರ್ಥ ಚಂದ್ರಿಕಾ ಟಿಪ್ಪಣಿ, ಮುಂದಿನ ಟಿಪ್ಪಣಿಯಲ್ಲಿ ಇನ್ನೊಂದು ಉದಾಹರಣೆ. ವೃಕ್ಷಸ್ಯ ಶಾಖಾ ಇತ್ಯಾದಿ ಪರಿಗ್ರಹ ಅಂತ ಹೇಳ್ತಾರೆ. ವೃಕ್ಷಸ್ಯ ಶಾಖ ಅಂದ್ರೆ ಮರದ ಕೊಂಬೆ ರೆಂಬೆಗಳೆಲ್ಲ ಇದೆ. ಮರ ಬೇರೆ ಅಲ್ಲ, ಅದರ ಕೊಂಬೆ ರೆಂಬೆಗಳು ಬೇರೆ ಅಲ್ಲ. ಮರನೇ ಕೊಂಬೆ ರೆಂಬೆಗಳು, ಕೊಂಬೆ ರೆಂಬೆಗಳೇ ಮರ, ಎರಡು ಒಂದೇ, ಅದೇನ್ ಬೇರೆ ಬೇರೆ ಅಲ್ಲ. ಆದ್ರೂ ವೃಕ್ಷಸ್ಯ ಶಾಖ, ಮರದ ಕೊಂಬೆ ಅಂತ ಬೇರೆ ಬೇರೆ ತರ ನಾವು ವ್ಯವಹಾರ ಮಾಡ್ತೀವಿ. ಯಾಕೆ ಬೇರೆ ವ್ಯವಹಾರ ಮಾಡ್ತಾ ಇದೀವಿ ಅಂತಂದ್ರೆ ಅದು ಹಾಗೆ. ಲೋಕದಲ್ಲ ಹಾಗೆ, ನನ್ನ ಕೈ ನನ್ನ ಕಾಲು ಅಂತ ಹೇಳ್ತೀವಿ. ಈ ದೇಹ ಬೇರೆ ಅಲ್ಲ, ಕೈ ಕಾಲು ಬೇರೆ ಅಲ್ಲ. ಆದ್ರೂ ನನ್ನ ದೇಹದ ಕೈ, ನನ್ನ ದೇಹದ ಕಾಲು ಅಂತ ನಾವು ಹೇಳ್ತಾ ಇರ್ತೀವಿ. ಇದೆಲ್ಲ ಬಳಸೋದು ಯಾಕೆ ಅಂದ್ರೆ, ಅದು ಬಳಸೋದು ಯಾಕೆ ಅನ್ನೋ ಪ್ರಶ್ನೆನೇ ಇಲ್ಲ. ಅನಾದಿ ಕಾಲದಿಂದ ನಾವು ಬಳಸ್ಕೊಂಡು ಬಂದಿದೀವಿ. ಅದು ಯಾಕೆ ಅಂದ್ರೆ ಅದಕ್ಕೊಂದು ಕಾರಣ ಹುಡುಕ್ಬೇಕು. ಯಾವತ್ತೂ ಕೂಡ ನೀವು ಯಾಕೆ ಈ ರೀತಿ ಬಳಸ್ಬೇಕಾಗಿತ್ತು? ಅನಾದಿ ಕಾಲದಿಂದಲೂ ಯಾವತ್ತೋ ಹಿಂದಿನಿಂದ ಈಗ ಬಳಸ್ಕೊಂಡ್ ಬಂದಿದ್ದಾರೆ, ತಪ್ಪಲ್ವಾ ಅಂದ್ರೆ ಹಾಗಲ್ಲ. ಲೋಕದಲ್ಲಿ ಹೇಗೆ ಅಂದ್ರೆ ಶಾಸ್ತ್ರ ಯೋಚನೆ ಮಾಡೋದು ಸ್ಥಿತಸ್ಯ ಗತಿ ಚಿಂತನಂ ಅಂತ. ಹಿಂದೆ ಅಂತೂ ಆಗ ಹೋಗೋಯ್ತು, ಅದೇನ್ ಮಾಡ್ಲಿಕ್ಕೆ ಬರಲ್ಲ. ಸದ್ಯಕ್ಕೆ ಏನಿದೆ ಸ್ಥಿತಸ್ಯ, ಈಗ ವಸ್ತು ಹೇಗ್ ಕಾಣ್ತಾ ಇದೆ ಅದನ್ನ ನೋಡ್ಕೊಂಡು ಗತಿ ಚಿಂತನಂ. ಅವಾಗ ಏನಾದ್ರು ಸೂಕ್ತ ಪರಿಹಾರ ದೊರಕತ್ತೋ ಎಲ್ಲೋ ನೋಡ್ಬೇಕು ಹೊರತು ಬಂದಾದ್ಮೇಲೆ ಏನು ಮಾಡ್ಲಿಕ್ಕಲ್ಲ. ಬಂದಾದ್ಮೇಲೆ ಆಗಿದ್ದೇನೋ
ಅದನ್ನ ನೋಡ್ಕೊಂಡು ಈಗೇನ್ ಮಾಡ್ಬೋದು ಅಂತ ವಿಚಾರ ಮಾಡ್ಬೇಕು ಹೊರತು ಅದ್ ಬರ್ದೇ ಇರೋ ಹಾಗೆ ಆಗ್ಬೋದಿತ್ತಲ್ಲ ಅಂದ್ರೆ ಅದಾಗಲ್ಲ. ಈಗ ಬಂದ್ ಆಗೋಗಿದೆ. ಸ್ಥಿತಸ್ಯ ಗತಿ ಚಿಂತನಂ ಅಂತ ಶಾಸ್ತ್ರದಲ್ಲಿ ಹೇಳ್ತಾ ಇರ್ತಾರೆ. ಆ ರೀತಿ ಇಲ್ಲಿ ರಾಘೋಹ ಶಿರಹ ಅಂತ ಬಳಸ್ಬಿಡ್ತೀವಿ, ರಾಕ್ಷಸ ಶಾಖ ಅಂತ ಬಳಸಿ ಆಗಿದೆ. ಬಳಸಾದ ಮೇಲೆ ಇದು ಬಳಸಬಾರ್ದಿತ್ತು ಅಂತ ಹೇಳೋಂಗಿಲ್ಲ, ಅದು ಬಳಸಾಗಿದೆ ಈಗ. ಇದಾಗ್ಲೇ ಈಗ ಬಳಸಾಗಿದೆ ಆ ಶಬ್ದಗಳನ್ನ ಬಳಸಿ ಆಗಿರೋದ್ರಿಂದ ಅದನ್ನ ಕೂಡಿಸ್ಲಿಕ್ಕೆ ಪ್ರಯತ್ನ ಪಡೋದಷ್ಟೇ ಕೆಲಸ. ಅದನ್ನ ಇಲ್ಲಿ ಮಾಡಿದ್ದಾರೆ. ಇಷ್ಟು ಈ ಅದ್ವೈತವಾದದ ಅಭಿಪ್ರಾಯ, ಅಖಂಡ ಬ್ರಹ್ಮವಾದಿಗಳ ಅಭಿಪ್ರಾಯ. ಇದಾದ್ಮೇಲೆ ಅನ್ಯಸ್ತು ಆಹ ಅಂತ ಮತ್ತೊಬ್ಬ ಬರ್ತಾನೆ ಇದ್ರ ಜೊತೆಗೆ ವಾದ ಮಾಡ್ಲಿಕ್ಕೆ. ಇವ್ರಿಗೆಲ್ಲ ಏನಂದ್ರೆ ವಿಶೇಷ ಅನ್ನೋ ವಸ್ತು ನಾವು ಒಪ್ಕೊಂಡಿದೀವಲ್ಲ ಅದನ್ನ ಒಪ್ಪಿಸ್ಬಾರ್ದು, ಅದು ಒಪ್ಪಬಾರದು. ಹೇಗಾದ್ರೂ ಮಾಡಿ ಆ ವಿಶೇಷ ಇವರು ಬಾಯಿಂದ ಇಲ್ಲ ನಾವು ಒಪ್ಪಲ್ಲ ಅಂತ ಹೇಳಿಸ್ಬಿಡ್ಬೇಕು. ಅದಕ್ಕೋಸ್ಕರ ಈ ಪ್ರಯತ್ನ ಮಾಡ್ತಾ ಇದ್ದಾರೆ. ಮೂರನೇ ವ್ಯಕ್ತಿ ಬಂದ, ಅವ್ರೇನ್ ಹೇಳ್ತಾರೆ, ಭೇದಾಭೇದಾಭ್ಯಾಮೇವ ಉಭಯ ವ್ಯಪದೇಶ ಸಾಮಂಜಸ್ಯೋಪಪತ್ತೇ ಕಿಮನಯ ಸವಿಶೇಷಾಭೇದ ಕಲ್ಪನೆಯ. ಹಿಂದೆ ಭಾಸ್ಕರಾಚಾರ್ಯರ ಮತ ಹೀಗೆ ಇದೆ, ಭೇದಾಭೇದ ಎರಡೂ ಒಪ್ಪಿದ್ದಾರೆ. ಜೀವ ಪರಮಾತ್ಮರಿಗೆ ಭೇದನ ಹೌದು, ನಾವು ಭೇದನ ಒಪ್ಪಿದೀವಿ, ನಮಗೆ ದ್ವೈತ ಸಿದ್ಧಾಂತದ ವಿರೋಧ ಇಲ್ಲ, ಯಾಕೆ ಭೇದ ಒಪ್ಕೊಂಡಿದೀವಿ. ಅಭೇದ ಒಪ್ಪಿದ್ದೀರಾ, ಅದನ್ನೂ ಒಪ್ಪಿದೀವಿ, ಅದ್ವೈತ ಸಿದ್ಧಾಂತದ ವಿರೋಧನೂ ಇಲ್ಲ. ಹೀಗೆ ಭೇದ ಅಭೇದ ಎರಡನ್ನೂ ಒಪ್ತೀವಿ ಅಂತ ಮೂರನೇ ದಾರಿ ಇದೆ. ಅದಕ್ಕೆ ಎಲ್ಲ ಹೇಳ್ತಾರೆ, ಒಬ್ರು ದಾರಿ ಹೀಗೆ, ಇನ್ನೊಬ್ರು ದಾರಿ ಹೀಗೆ, ಮೂರನೇವ್ರದ್ದು ಇನ್ನೊಂದೇ ಬೇರೆ ದಾರಿ ಅಂತ. ಇದು ಇನ್ನೊಂದೇ ಬೇರೆ ದಾರಿ ಅಂದ್ರೆ ಒಂದಾ ಜಗತ್ನಲ್ಲಿ ಭೇದ ಒಪ್ಪಬೇಕು, ಒಂದಾ ಅಭೇದ ಒಪ್ಪಬೇಕು. ನಾವು ಮೂರನೇದು ಒಪ್ಪೋಣ, ಭೇದ ಒಪ್ಪೋಣ ಅಂತ ಇವರು ಇನ್ನೊಂದು ರೀತಿ ಮೂರನೇ ದಾರಿ ಹಿಡಿಸ್ತಾರೆ. ಇವರು ಅನ್ಯಸ್ತು ಆಹಾ ಸರಿ, ಇದೊಂದು ಏನು ಅಂದ್ರೆ ನೋಡಿ, ಎರಡೂ ಒಪ್ಕೊಂಡ್ರೆ ಸಮಸ್ಯೆ ಇಲ್ಲ. ಯಾರು ಅಭೇದ ಒಪ್ಲಿಲ್ವಾ ನೀವು ಅಂತ ಆಕ್ಷೇಪ ಮಾಡಿದ್ರೆ, ಇಲ್ಲ ಅಭೇದ ಒಪ್ಕೊಂಡಿದ್ವಿ. ಭೇದ ಒಪ್ಲಿಲ್ವಲ್ಲ, ಇಲ್ಲ ಭೇದನೂ ಒಪ್ಕೊಂಡಿದೀವಿ. ಯಾರು ಏನು ದೋಷ ನಮಗೆ ಹೇಳಲಿಕ್ಕೆ ಬರಲ್ಲ ಅಂತ ಬುದ್ಧಿವಂತಿಕೆಯಿಂದ ಇವರು ಉತ್ತರ ಕೊಡ್ತಾರೆ. ಆದ್ರೆ ಇವರು ತುಂಬಾ ತಪ್ಪಾಗಿ ತಿಳ್ಕೊಂಡಿದ್ದಾರೆ ಅಂತ ಮುಂದೆ ವಿವರಿಸ್ತಾರೆ. ಮತ ಸರಿ ಇಲ್ಲ ಅಂತ ಹೇಳ್ತಾರೆ, ಮುಂದೆ ವಿವರಿಸ್ತಾರೆ, ಇನ್ನು ತುಂಬಾ ಬೆಳೆಸ್ಲಿಕ್ಕಿದೆ. ಅಂತೂ ಇವ್ರು ಹೇಳೋದೇನು ಅಂದ್ರೆ ಕೊನೆಗೆ ಎಲ್ಲ ದೇವರ ರೂಪಗಳು, ದೇವರ ಕ್ರಿಯೆಗಳು ಇವಕ್ಕೆಲ್ಲ ಪರಸ್ಪರ ದೇವರಿಗೂ ದೇವರ ಗುಣಕ್ಕೂ ಭೇದ ಇದೆ ಅಂತಾನೂ ಹೇಳ್ಬೋದು, ಹಾಗೆ ದೇವರಿಗೂ ದೇವರ ಗುಣಕ್ಕೂ ಅಭೇದ ಇದೆ ಅಂತಾನೂ ಹೇಳ್ಬೋದು. ಅದನ್ನ ಎರಡೂ ಹೇಳಿಕ್ ಬರುತ್ತೆ, ಆದ್ರಿಂದ ಯಾವುದೇ ಸಮಸ್ಯೆ ಇಲ್ಲ. ಅದರಿಂದ ನೀವು ಏನೋ ವೇದ ವಾಕ್ಯಗಳಲ್ಲಿ ಒಂದು ಕಡೆ ಆನಂದ ದೇವರಲ್ಲಿ ಇದೆ ಅಂತ ಹೇಳಿದ್ದಾರೆ, ಮತ್ತೊಂದು ಕಡೆ ಆನಂದನೇ ದೇವರು ಅಂತ ಹೇಳಿದ್ದಾರೆ. ಎರಡೂ ವೇದ ಮಾತುಗಳಿಗೆ ಪರಸ್ಪರ ವಿರೋಧ ಬಂತು, ಸರಿ ಇಲ್ಲ ಎರಡು ವೇದ ವಾಕ್ಯಗಳು ಅಂತ ಯೋಚಿಸಬೇಡಿ. ಎರಡನ್ನೂ ಒಪ್ಪಿಕೊಂಡು ಆ ವೇದ ವಾಕ್ಯಗಳನ್ನ ಕೂಡಿಸ್ಕೊಂಡು ಹೋಗಿ ಅಂತ ಇಷ್ಟನ್ನ ಹೇಳಿದ್ರೆ, ಆಗ ಕೊನೆಗೆ ನಿಮ್ಮ ಆಕ್ಷೇಪ ಏನೀಗ ಅಂದ್ರೆ, ನೀವು ವಿಶೇಷ ಅಂತ ಒಂದು ವಸ್ತು ಒಪ್ಪಿದಿರಲ್ಲ, ಅದ್ ಯಾಕೆ ಒಪ್ತೀರಿ? ಸವಿಶೇಷಾಭೇದ ಕಲ್ಪನೆಯ ಕಿಂ, ಯಾಕೆ ಒಪ್ಪಿದಿರಿ? ಆ ಸವಿಶೇಷಾಭೇದ ತೆಗೆದುಹಾಕಿ ಅಂತ ಇಷ್ಟು ಪ್ರಶ್ನೆಯನ್ನ ತಾವು ಮುಂದೆ ಇಡ್ತಾರೆ ಪ್ರತಿಯೊಬ್ಬರು ಕೂಡ. ಆಗ ಮೈ ವಂ ಅಂತ ಜಯತೀರ್ಥರು ಪ್ರಾರಂಭ ಮಾಡ್ತಾರೆ. ಈ ಆಚಾರ್ಯರ ಅನುವ್ಯಾಖ್ಯಾನ ಪಂಕ್ತಿ ಹಿಡ್ಕೊಂಡು ಎಲ್ಲಾ ಮೂರು ಮತಗಳ ವಿಮರ್ಶೆ ಮಾಡ್ತಾರೆ. ಆ ಮೂರು ಮತಗಳ ವಿಮರ್ಶೆ ಮಾಡ್ಬೇಕಾದ್ರೆ ಕಠಿಣವಾಗಿ ಬರುತ್ತೆ. ಕಠಿಣ ಅಂದ್ರೆ ಸ್ವಲ್ಪ ಕನ್ಫ್ಯೂಷನ್ ಆಗ್ಲಿಕ್ಕೆ ಸಾಧ್ಯತೆ ಇದೆ. ಗಮನ ಇಟ್ಟು ಕೇಳಿದ್ರೆ ನಮ್ಗೆ ಕನ್ಫ್ಯೂಷನ್ ಆಗಲ್ಲ. ಮೈವಂ ಅಂತ ಹೇಳಿ ಅವರು ಉತ್ತರ ಕೊಡ್ಲಿಕ್ಕೆ ಅಂತ ಪ್ರಾರಂಭ ಮಾಡ್ತಾರೆ. ಈ ಮೂರು ಮತ ಖಂಡನೆ ಮಾಡೋದು ಹೇಗೆ? ಒಬ್ರು ಭೇದ ಒಪ್ಕೊಂಡ್ರು, ದೇವರಿಗೂ ದೇವರ ಗುಣಗಳಿಗೂ ಭೇದ. ಮತ್ತೊಬ್ರು ಬಂದ್ರು, ಅವ್ರಿಗೇನಂದ್ರೆ ದೇವರ ಗುಣನೇ ಒಪ್ಲಿಲ್ಲ, ಅವ್ರ ಪುಣ್ಯಾತ್ಮ ಅವ್ರು ಒಪ್ಲೇ ಇಲ್ಲ ಗುಣ, ಅದರಿಂದ ಅವ್ರದ್ದು ನಮಗ್ ಕಷ್ಟನೇ ಆಗ್ಲಿಲ್ಲ. ಅವ್ರು ಹೇಳೋದಿದ್ರೆ ಅಭೇದನೇ ಒಪ್ತಾರೆ. ಅಂದ್ರೆ ಒಬ್ರು ಭೇದ, ಮತ್ತೊಬ್ರು ಅಭೇದ, ಮತ್ತೊಬ್ರು ಭೇದಾಭೇದ. ನಾವೇನ್ ಮಾಡಿದ್ವಿ ಅಂದ್ರೆ ಸವಿಶೇಷಾಭೇದ ಅಂತ ಮತ್ತೊಂದು ಶಬ್ದ ನಮ್ದು. ಅಂದ್ರೆ ಭೇದ ಅಭೇದನೇ ಇರುತ್ತೆ, ಆದ್ರೆ ಭೇದ ಮಾತಾಡ್ತೀವಿ, ಯಾಕೆ ಭೇದ ಗೊತ್ತಾಗೋ ತರ ಹೇಳ್ತೀವಿ ಅಂದ್ರೆ ವಿಶೇಷದಿಂದ ಅಂತ. ಅದನ್ನ ಭೇದ ಅಂತ ಶಬ್ದದಿಂದ ಕರೆಯಲ್ಲ, ವಿಶೇಷ ಅಂತ ಕರೀತಾರೆ ಅದನ್ನ. ಅದು ಭೇದದ ಜಾಗದಲ್ಲಿ ಬಂದು ಪಟ್ಟಾಭಿಷೇಕ ಹೊಂದಿರೋ ಇನ್ನೊಂದು ರಾಜ. ಅಂದ್ರೆ ಇವಾಗ ಎಲ್ಲಿವರೆಗೂ ರಾಜ ತನ್ನ ಜಾಗದಲ್ಲಿ ಇರ್ತಾನೋ ಅಲ್ಲಿವರೆಗೂ ಅವನು ಇರ್ತಾನೆ. ಕೆಲವು ಸಲ ಅವನೆಲ್ಲೋ ಕೆಲಸಕ್ಕೆ ಹೋಗ್ತಾನೆ, ಆ ಜಾಗದಲ್ಲಿ ಇನ್ನೊಬ್ರು ಮತ್ತವ್ರು ಕೂತ್ಕೊಂಡು ಅವ್ರು ನೋಡ್ಕೊಂತಾ ಇರ್ತಾರೆ. ಆ ಸಂದರ್ಭದಲ್ಲಿ ಎಲ್ಲ ಆ ರಾಜ್ಯ ಭಾರವನ್ನು ನೋಡ್ಕೊಳ್ತಾರೆ. ಆ ರೀತಿಯ ಸ್ಥಾನಮಾನ ಈ ವಿಶೇಷ. ಅದು ಪ್ರಧಾನ ಅಲ್ಲ, ಅದು ಮುಖ್ಯ ಅಲ್ಲ. ಆದ್ರೆ ಪ್ರಧಾನ ಇಲ್ಲದೆ ಇದ್ದಾಗ ಅದು ಬಂದು ಕೂತು ತಾನು ಆ ಕಾರ್ಯ ಕೆಲಸ ಎಲ್ಲ ಮಾಡ್ತಾ ಹೋಗುತ್ತೆ. ಅದನ್ನ ವಿಶೇಷ ಅಂತ ಕರಿತೀವಿ. ಈ ರೀತಿ ಆ ವಿಶೇಷ ಪದಾರ್ಥ ಯಾಕೆ ಒಪ್ಪಬೇಕು ಅಂದ್ರೆ ಹೇಳ್ತಾರೆ, ತ್ರಿಭಿರಪಿ ಏತೈಹಿ, ಮೂರು ಜನ ಯಾರು ಈಗ ವಾದ ಮಾಡಿದ್ರೋ ಅವರೆಲ್ಲ ಅಂತತಃ ಕೊನೆಗಾದ್ರೂ ಕೂಡ ಅಭಿನ್ನೇ ವಿಶೇಷಸ್ಯ ಅಂಗೀಕರ್ತವ್ಯತ್ವಾತ್. ಯಾವ್ದು ಒಂದೇ ವಸ್ತುನೋ ಎಲ್ಲಿ ಅಭೇದ ಹೇಳ್ತಿರೋ ಕನಿಷ್ಠ ಪಕ್ಷ ಅಲ್ಲಾದ್ರೂ ಕೊನೆಗೆ ನಾವೊಪ್ಪೋ ವಿಶೇಷ ವಸ್ತುವನ್ನು ನೀವು ಒಪ್ಲೇಬೇಕು ಅಂತ ಇಷ್ಟನ್ನ ಹೇಳಿದ್ರು. ಅದಕ್ಕೋಸ್ಕರ ಕೊನೆಗಾದ್ರೂ ಒಪ್ಪಬೇಕು ಅಂದ್ಮೇಲೆ
ಮೊದಲೇ ಒಪ್ಕೊಡಿ ಅಂತ ಈ ಅಭಿಪ್ರಾಯದಿಂದ ಮಧ್ವಾಚಾರ್ಯರು ಒಂದು ವಾಕ್ಯ ಹೊರಟಿದೆ ಅಂತ ಹೇಳ್ತಾರೆ. ತಥೋ ವರಂ ಆದಿತಯೇವ ತದಂಗೀಕರಣಂ. ಅದಕ್ಕಿಂತ ವರ ಶ್ರೇಷ್ಠ ಯಾವುದು? ವರ ಅಂದ್ರೆ ನಾವು ಹೇಳೋ ದೇವತೆಗಳ ವರ ಅಲ್ಲ, ಇದು ವರ ಅಂದ್ರೆ ಶ್ರೇಷ್ಠ. ಅದರಿಂದ ತಥೋ ವರಂ ಏನ್ ಶ್ರೇಷ್ಠ ಅಂದ್ರೆ ಆದಿತಯೇವ ತದಂಗೀಕರಣಂ. ಮೊದಲೇ ವಿಶೇಷ ಅನ್ನೋ ವಸ್ತು ಒಪ್ಪಿಕೊಂಡ್ರೆ ಇದು ಯಾವುದೇ ಸಮಸ್ಯೆನೆ ಬರಲ್ಲ. ಕೊನೆಗೆ ಒಪ್ಪಿಕೊಳ್ಳೋ ನೀವು ಮೊದಲೇ ಯಾಕೆ ಒಪ್ಕೊಳ್ಬಾರ್ದು? ಕೊನೆಗೆಲ್ಲ ತಪ್ಪು ಮಾಡಿ ಮಾಡಿ ಕೊನೆಗೆ ತಿದ್ಕೊಳ್ಳೋದ? ಅದಕ್ಕಿಂತ ಮೊದಲೇ ತಿದ್ದುಕೊಂಡ್ಬಿಟ್ರೆ ತಪ್ಪು ಮಾಡೋ ಅವಶ್ಯಕತೆನೇ ಇರಲ್ಲ ಅಂತ ಈ ರೀತಿ ಅಭಿಪ್ರಾಯದಿಂದ ಮಧ್ವಾಚಾರ್ಯರು ತಾವು ಉತ್ತರ ಕೊಡ್ತಾರೆ. ಭೇದೋ ಯದಿ ವಿಶೇಷಸ್ಯ 102ನೇ ಸುಧಾಮೂಲ. ಭೇದೋ ಯದಿ ವಿಶೇಷಸ್ಯ ಸಭೇದೋ ಭೇದಿನಾ ಕಥಂ ಭಿನ್ನಶ್ಚೇದನವಸ್ಥಾ ಸ್ಯಾತ್ ಅಂತ ಬರುತ್ತೆ. ಇಲ್ಲಿ ನೋಡಿ, ಈಗೆಲ್ಲ 2 ಶಬ್ದ ಜಾಸ್ತಿ ಬರುತ್ತೆ ನಮಗೆ ಗೊತ್ತಿರೋ ಶಬ್ದನೇ ಭೇದ ಅಭೇದ, ಭೇದ ಭೇದ. ಇದರ ಶಬ್ದಗಳು ಮತ್ತೆ ಮತ್ತೆ ಬರುತ್ತೆ ಈ ಅಧಿಕರಣದಲ್ಲಿ. ವಿಷಯ ಮುಂದೆ ಏನು ವರಿಸ್ತೀವಿ ಅಲ್ಲಿ ನಮ್ಗೆ ಗಮನ ಚೆನ್ನಾಗಿ ಇರ್ಬೇಕು. ಭೇದ ಅಂದ್ರೆ ಚೆನ್ನಾಗಿ ತಲೆ ಇರ್ಬೇಕು. ಓ ಭೇದ ಅಂದ್ರೆ ಇದು, ಅಭೇದ ಅಂದ್ರೆ ಹೀಗೆ, ಭೇದ ಅಂದ್ರೆ ಹೀಗೆ ಅಂತ ಶಬ್ದಗಳ ಅರ್ಥ ಚೆನ್ನಾಗಿ ಮನಸ್ಸಲ್ಲಿ ಕೂತಿದ್ರೆ ಮಾತ್ರ ಆಗ ನಮಗೆ ವಿಷಯ ಚೆನ್ನಾಗಿ ಮನದಟ್ಟಾಗುತ್ತೆ. ಇಲ್ಲಿ ಶ್ಲೋಕದಲ್ಲಿ ಮಧ್ವಾಚಾರ್ಯರು ಒಂದು ಸಲಿ ಭೇದ ಅಂದ್ರು, ಮತ್ತೊಂದ್ಸಲಿ ವಿಶೇಷ, ಮತ್ತೆ ಭೇದ, ಭೇದಿ, ಭಿನ್ನ ಅಂತ ಹೀಗೆ ಶಬ್ದ ಬಳಸ್ತಾ ಹೋಗ್ತಾರೆ. ಅದಕ್ಕೆ ಭೇದೋ ಯದಿ ವಿಶೇಷಸ್ಯ ಅಲ್ಲಿ ನೋಡಿ ಭೇದ ಅಂತ ಬಂತು, ಆಮೇಲೆ ವಿಶೇಷ ಬಂತು. ಸಭೇದೋ ಭೇದಿನಾ ಕಥಂ, ಭೇದ ಭೇದಿ, ಮತ್ತೆ ಭಿನ್ನಶ್ಚೇದನವಸ್ಥಾ ಸ್ಯಾತ್, ಭಿನ್ನ ಅಂತ ಬಂತು. ಹೀಗೆ ಶಬ್ದಗಳನ್ನ ಬಳಸ್ತಾರೆ. ಇದಕ್ಕೆಲ್ಲ ಏನ್ ವಿವರಣೆ ಅಂತ ನನ್ನ ನಾಳೆ ದಿವಸ ನೋಡೋಣ ಅಂತ ಹೇಳ್ತಾ ಇದ್ದೀನ ಪಾಠವನ್ನ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀಯ ರಮಣ ಪ್ರಾಣ ಅಂತ ಸಾಷ್ಟಾಂಗ ನಮಸ್ಕಾರ. 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 ಆಚಾರ್ಯ ಆಚಾರ್ಯ ಚಟ್ನಿ ಬೇಕೇನೆ, ಚಟ್ನಿ ಹಾಕೊಂಡು